ಸೊ ಈ ಹಿಂದೆ ಬಿಗ್ ಬಾಸ್ ಮುಖಾಂತರ ಸಾಕಷ್ಟು ಸದ್ದು ಸುದ್ದಿ ಮಾಡಿದ್ರು. ಈ ಬಿಗ್ ಬಾಸಲ್ಲಿ ಅವರ ಧರ್ಮಪತ್ನಿ ಕೂಡ ಸಿಕ್ಕಾಪಟ್ಟೆ ಸದ್ದು ಮಾಡಿ ಇನ್ನೇನು ಫೈನಲ್ ಹಂತಕ್ಕೆ ಬರ್ತಾರೆ ಅನ್ನೋ ನಿರೀಕ್ಷೆ ಕೂಡ ಎಲ್ರಿಗೂ ಇತ್ತು. ಆದರೆ ಆದಷ್ಟು ಬೇಗ ಆಚೆ ಬಂದರು. ಸೊ ಅವ್ರಿಗೇನು ಬೇಜಾರಿಲ್ಲ, ಒಳ್ಳೆ ಹೆಸರು ಮಾಡಿದ್ದಾರೆ ಇಬ್ಬರು ಕೂಡ. ಹೊಸ ಸಿನಿಮಾದ ಮುಖಾಂತರ ಮತ್ತೆ ನಮ್ಮೆಲ್ಲರ ಮುಂದೆ ಬರ್ತಾ ಇದ್ದಾರೆ. ಒಂದಷ್ಟು ಕಾಂಟ್ರವರ್ಸಿ ಕೂಡ ಆಗ್ತಾ ಇದೆ. ಏನು ಎತ್ತ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ತುಕಾಲಿ ಸಂತೋಷ್ ಅವ್ರು ನನ್ನ ಜೊತೆಗಿದ್ದಾರೆ. ಸರ್ ನಮಸ್ತೆ, ಹೇಗಿದ್ದೀರಾ? ಮೇಡಮ್ ನಮಸ್ತೆ ಮೇಡಮ್, ಚೆನ್ನಾಗಿದ್ದೀನಿ ಮೇಡಮ್. ನೀವು ಹೇಗಿದ್ದೀರಾ ಮೇಡಮ್? ನಾನು ಫೈನ್, ಸೂಪರ್ ಆಗಿದ್ದೀನಿ. ಏನು ಸರ್ ಯಾವಾಗಲೂ ಬಿಸಿ ಬಿಸಿ ಬಿಸಿ, ಇಷ್ಟು ಬಿಸಿ ಆದರೆ ಹೆಂಗೆ ನಮ್ಮ ಸಂತೋಷ್ ಅವರು? ಹಂಗೆ ಹೇಳ್ಬಿಡಿ ಮೇಡಮ್, ಹಂಗೇನೂ ಇಲ್ಲ. ಇವತ್ತು ಮಜಾ ಟಾಕೀಸು ಶೂಟ್ ಇತ್ತು, ಸೊ ಹಂಗಾಗ್ಬಿಟ್ಟು ಸ್ವಲ್ಪ ಬೇಗ ಹೋಗ್ಬೇಕು ಅಂತ ಅಷ್ಟೇ, ಇನ್ನೇನೂ ಇಲ್ಲ. ಆರಾಮ್ ಮೇಡಮ್, ಚೆನ್ನಾಗಿದ್ದೀವಿ. ಮಾನ್ಸ ಅವ್ರು ಹೇಗಿದ್ದಾರೆ? ತುಂಬ ಚೆನ್ನಾಗಿದ್ದಾರೆ ಮೇಡಮ್. ಅವರು ಕರ್ಕೊಂಡು ಬರ್ಬೇಕಲ್ವಾ ಇವತ್ತು? ಇಲ್ಲ, ಸಿನಿಮಾ ಇದ್ದಿದ್ದು ನಂದಲ್ವಾ, ನಾನು ಹೆಂಡ್ತಿ ಹಾಕಿ ಅಂತ ಮನೇಲಿ ಬಿಟ್ಕೊಂಡ್ಬಿಟ್ಟೆ. ಸಪೋರ್ಟ್ ಮಾಡ್ಬೇಕಲ್ವಾ ಅವರು ನಿಮ್ಮ ಸಿನಿಮಾಗೆ? ಅವ್ರು ಖಂಡಿತ ಮೇಡಮ್ ಎಲ್ಲ ಕಡೆ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಅವರು ಸಿನಿಮಾ ನೋಡೋಕೆ ಅವರು ಬರ್ತಾರೆ, ಸಪೋರ್ಟ್ ಮಾಡ್ತಾರೆ. ಯಾವಾಗಲೂ ನಾನು ಏನೇ ಮಾಡಿದ್ರು ನನ್ನ ಸಪೋರ್ಟಿಗೆ ನನ್ನ ಹೆಂಡ್ತಿ ಇದ್ದೇ ಇರ್ತಾರೆ ಮೇಡಮ್. ಸರ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೇಳ್ಪಟ್ಟ ಒಂದು ಕಾರ್ ಇನ್ಸಿಡೆಂಟ್ ಆಗಿರ್ಬೋದು, ಅದಾದ್ಮೇಲೆ ಹನುಮಂತದಾಗಿರ್ಬೋದು, ಏನು ತುಕಾಲಿ ಸಂತೋಷ್ ಅವ್ರನ್ನ ಇಷ್ಟೊಂದು ಟ್ರೋಲರ್ಸ್ ಹಬ್ಬ ಮಾಡ್ತಾ ಇದ್ದಾರೆ. ಯಾಕೆ, ಏನಾಯಿತು, ಏನು ಮ್ಯಾಟ್ರು, ನೀವೇ ಹೇಳ್ಬಿಡಿ ಎಲ್ಲದನ್ನು. ಇಲ್ಲ, ಅದೇನೂ ಇಲ್ಲ. ಬಿಗ್ ಬಾಸ್ ಫಿನಾಲೆ ಮುಗಿಸ್ಕೊಂಡು ಬಂದಾಗ ಕಂಟೆಸ್ಟೆಂಟ್ ಹೊರಗಡೆ ಬರ್ತಾರೆ, ಅವಾಗೆಲ್ಲ ಸೆಲ್ಫಿ ತೊಗೋಬೇಕಂತ ಸಿಕ್ಕಾಬಟ್ಟೆ ಅಭಿಮಾನಿಗಳು ಹೊರಗಡೆ ಕಾಯ್ತಾ ಇದ್ರು. ಸೊ ಕಾಯ್ತಾ ಇದ್ದಂಥ ಸಂದರ್ಭದಲ್ಲಿ ನಾನು ಮಾನಸನು ಗೇಟಿಂದ ಹೊರಗಡೆಗೆ ಬಂದ್ವಿ. ಹೊರಗಡೆಗೆ ಬಂದಾಗ ಸಿಕ್ಕಾಬಟ್ಟೆ ಜನ ಮುತ್ತಾಕೊಂಡ್ರು. ಸೊ ಡೋರ್ ಪಕ್ಕ, ಬಾನೆಟ್ ಪಕ್ಕ, ಆ ಕಡೆ ಟೈರ್ ಪಕ್ಕ ಎಲ್ಲ ಇದ್ದರು. ಎಲ್ಲಾದರೂ ಒಂದು ಉರುಳಿದ್ರು, ಯಾರಿಗಾದ್ರೂ ನೋವಾಗ್ಬಿಡ್ತದೆ ಅಂದ್ಬಿಟ್ಟು ನಾನು ಅಲ್ಲೇ ಗಾಡಿ ಸ್ಟಾಪ್ ಮಾಡಿದೆ. ಯಾವುದೇ ವಿಂಡೋನೂ ತೆಗಿಯೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ರಶ್ ಆಗಿತ್ತು. ಮತ್ತು ಅವಾಗ ಸಮಯ 2 ಗಂಟೆ ಆಗಿತ್ತು ರಾತ್ರಿ. ಸೊ ಆ ಸಮಯದಲ್ಲಿ ನಾನು ಓಪನ್ ಮಾಡಲಿಕ್ಕಾಗಲಿಲ್ಲ. ಮತ್ತು ಇನ್ನೊಂದೇನು ಅಂದರೆ ಅಲ್ಲಿ ಯಾವುದೇ ಸೆಕ್ಯೂರಿಟಿ ಇಲ್ಲ, ಏನಿಲ್ಲ. ಮೊದಲೇ ನಮ್ಮ ಕೈ ಡಿಸ್ಲೋಕೇಟ್ ಬೇರೆ ಆಗ್ಬಿಡ್ತದೆ. ಎಳೆದು ಪಳೆದು ಏನಾದರೂ ಮಾಡಿ ಕೈ ಡಿಸ್ಲೋಕೇಟ್ ಆದರೆ ಡ್ರೈವರ್ನೂ ಕರ್ಕೊಂಬಂದಿಲ್ಲ, ಏನಿಲ್ಲ. ಮಾನಸ ನಾನು ಹೇಗೆ ಮನೆಗೆ ಹೋಗೋದು ಅನ್ನೋದು ಒಂದು ಟೆನ್ಷನ್, ನಮಗೆ ಗಾಬರಿ. ಸೊ ಹಂಗಾಗಿ ಆ ಗಾಬರಿನಲ್ಲಿ ನಾವು ನಿಜವಾಗ್ಲೂ ಹೆದರಿದ್ದು ನಿಜ. ಅಷ್ಟೊಂದು ಜನ ಎಲ್ಲ ನೋಡಿ ಅವ್ರು ಸೆಲ್ಫಿಗೆ ಕೇಳ್ತಾ ಇದ್ರು ಕೂಡ ಅಂಥ ಮೂಮೆಂಟ್ಸಲ್ಲಿ ಡೋರೇ ತೆಗಿಯೋಕ್ಕಾಗದೇ ಇರ್ತಕ್ಕಂಥ ಸಮಯದಲ್ಲಿ ಹೆದರಿದ್ದು ನಿಜ. ಸೊ ಹಾಗಾಗಿ ನಾನು ಕೆಳಗಿಳಿದು ಯಾರಿಗೂ ಸೆಲ್ಫಿ ಕೊಡೋಕ್ಕಾಗಲಿಲ್ಲ. ಕೆಳಗಿಳಿದು ಸೆಲ್ಫಿ ಕೊಡೋಕ್ಕಾಗದೇ ಇದ್ದಕ್ಕೆ ಎಲ್ರಿಗೂ ನಾನು ಕ್ಷಮೆ ಕೇಳ್ತೀನಿ ಮೇಡಮ್. ಆಮೇಲೆ ಆ ಒಂದು ವೀಡಿಯೋಸ್ಗೆ, ಸೆಲ್ಫಿ ತೊಗೊಳಕ್ಕೆ ಬಂದಂಥ ವೀಡಿಯೋಗೆ ಹಲವಾರು ರೀತಿ ರೈಟಿಂಗ್ ಮಾಡಿ ಒಂದು ಬಣ್ಣ ತುಂಬಿ ಇದು ಮಾಡಿದ್ರು. ಅದೇನಪ್ಪ ಅಂದರೆ ತ್ರಿವಿಕ್ರಮ್ ಅವರು 100% ತ್ರಿವಿಕ್ರಮ್ ಗೆಲ್ತೀನಿ ಅಂದಿದ್ದಕ್ಕೆ ಹನುಮಂತು ಅಭಿಮಾನಿಗಳಿಂದ ಹಲ್ಲೆ. ಆಮೇಲೆ ಸಂತು ಯಾರಿಗೋ ಗುದ್ದಿಸ್ಬಿಟ್ಟು ಅವ್ರು ದುಡ್ಡು ಕೇಳೋಕ್ಕೆ ಬಂದಿದ್ದಕ್ಕೆ ಹೋಗೋ ನಾನು ಕೊಡಲ್ಲ ಅಂತ ಅನ್ನಂತೆ. ಸೊ ಈ ಥರ ಒಂದಲ್ಲ ಎರಡಲ್ಲ ಸುಮಾರು ರೀತಿ ಮಾಡಿದ್ರು. ಅವ್ರಿಗೆ ಸೆಲ್ಫಿ ಕೊಡೋದಕ್ಕೆ ಗಾಂಚಲಿ, ನಾವು ಬೆಳೆಸ್ದು, ನಾವು ಓಟ್ ಹಾಕ್ತಂತ ಸುಮಾರು ಜನ ಇದು ಮಾಡಿದ್ರು. ದಯವಿಟ್ಟು ಆ ಥರ ಏನೂ ಅಲ್ಲ, ಅನ್ಯತಾ ಭಾವಿಸೋಕೆ ಹೋಗ್ಬೇಡಿ. ಅದು ನಿಜವಾಗ್ಲೂ ಸೆಲ್ಫಿ ತೆಗೆಸ್ಕೊಳಕ್ಕೆ ಬಂದಿದ್ದು. ನಾನು ಅಲ್ಲಿ ಸೆಲ್ಫಿ ತೆಗೆಸ್ಕೊಳ್ಳೋಕ್ಕೆ ಇಳಿದೇ ಇದ್ದಕ್ಕೆ ನಾನು ಕ್ಷಮೆ ಕೇಳಿದ್ದೀನಿ. ಸೊ ಆ ಒಂದು ವಿಡಿಯೋನ ನಾನಾ ರೀತಿ ವರ್ಣನೆ ಮಾಡಿದ್ದಾರೆ. ಅದೆಲ್ಲ ಒಂದು ಕಡೆ ಮನಸ್ಸಿಗೆ ಬೇಜಾರಾಯಿತು ಮೇಡಮ್. ಏನು ಹೇಳ್ತೀರಾ? ಬಿಕಾಸ್ ಅಲ್ಲಾಗಿದ್ದೇ ಏನೋ, ಇಲ್ಲಿ ತೋರಿಸ್ತಾ ಇರೋದೇ ಏನೋ, ನೀವು ಹೇಳ್ತಾ ಇರೋದೇ ಇನ್ನೇನೋ. ಸೊ ಏನು ಹೇಳ್ತೀರಾ ಈ ಥರ ಮಾಡೋರಿಗೆ? ಹೌದು, ನಾನು ಹೇಳ್ತಾ ಇರೋದಲ್ಲ, ಅಲ್ಲಿದ್ದಂಥ ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಗೊತ್ತು. ಅವರೆಲ್ಲ ಪಾಪ ಏನೂ ಹಾಕಿಲ್ಲ. ಸೊ ಅವ್ರಿಗೆ ಸಿಚುವೇಶನ್ ಅರ್ಥ ಆಗಿದೆ. ಎಲ್ರಿಗೂ ಸಿಚುವೇಶನ್ ಅರ್ಥ ಆಗಿದೆ. ಕೆಲವ್ರು ಮಾತ್ರ ಆ ಥರ ತಿಳ್ಕೊಂಡಿದ್ರೆ. ಆ ಥರ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡಿ. ಅಲ್ಲಿ ಏನೂ ಆಗಿಲ್ಲ, ನಾವು ಆರಾಮಾಗಿ ಇದ್ವಿ. ಯಾವುದೇ ರೀತಿ ಸಮಸ್ಯೆನೂ ಆಗಿಲ್ಲ, ಏನೂ ಇಲ್ಲ. ಅದು ಮಾಮೂಲಿ ನನ್ನ ಕಾರ್ಗೆ ಹೆಂಗೆ ಬಂದರೂ ಅದೇ ರೀತಿ ಚೈತ್ರ ಅವ್ರ ಕಾರು ಬರ್ತಾಯಿತ್ತು, ತ್ರಿವಿಕ್ರಮ್ ಅವ್ರ ಕಾರ್ ಬರ್ತಾಯಿತ್ತು, ಆಮೇಲೆ ರಜತ್ ಅವ್ರ ಕಾರ್ ಬರ್ತಾಯಿತ್ತು. ಎಲ್ಲರೂ ಕಾರ್ಗೂ ಅದೇ ರೀತಿ ಮುತ್ತಾಕೊಂಡಿದ್ದಾರೆ. ಸೊ ಅವ್ರದ್ದು ವೀಡಿಯೋಗಳು ಯಾರ್ದೂ ವೈರಲ್ ಆಗ್ದೇ ನನ್ನ ಒಬ್ಬಂದೇ ವೈರಲ್ ಆಗಿದೆ. ಸೊ ನಮ್ಮ ಮೇಲೆ ಜಾಸ್ತಿ ಪ್ರೀತಿ. ಸೊ ಹಂಗಾಗಿ ವೈರಲ್ ಆಗಿದೆ, ಭಾರಿ ಖುಷಿಯಾಗುತ್ತೆ. ಮತ್ತು ನಾನು ಯಾವುದೇ ಒಂದು ಬ್ಯಾಡ್ ಕಮೆಂಟ್ಸ್ ಏನೇ ಹಾಕಿದ್ರು ನಾನು ಯಾವಾಗಲೂ ಪ್ರೀತಿಸ್ತೀನಿ. ಬ್ಯಾಡ್ ಕಮೆಂಟ್ಸ್ ಹಾಕೋರೆಲ್ಲ ನನಗೆ ಅನ್ನ ಕೊಡೋರು, ಅಣ್ಣ ತಮ್ಮಂದರು. ನಾವು ಯಾವಾಗಲೂ ಪ್ರೀತಿಸ್ತೀವಿ. ಲವ್ ಯು. ನಾವು ಯಾವಾಗಲೂ ಬೇಜಾರು ಮಾಡ್ಕೊಳ್ಳಲ್ಲ. ಸೊ ಬಟ್ ಒಂದು ಸಣ್ಣ ಕ್ಲಾರಿಟಿ ಕೊಡಬೇಕಾಯಿತು. ನೆನ್ನೆ ಮಾನಸ ನಾನು ಬಂದು ಲೈವಲ್ಲಿ ಕ್ಲಾರಿಟಿ ಕೊಟ್ವಿ. ಇನ್ನು ಸಿನಿಮಾ ಗಜಾರಾಮ ಸಾಂಗ್ಸ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೀವು ರಾಗಿಣಿ ಅವ್ರನ್ನ ಕನ್ವರ್ಸ್ತಾ ಇದ್ರಿ ಈ ಸಿನಿಮಾದ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ, ರಾಗಿಣಿ ಅವರೊಟ್ಟಿಗೆ ಏನು ರೋಲ್ ಮಾಡಿದ್ದೀರಾ, ಎಲ್ಲದ್ರ ಬಗ್ಗೆ ಹೇಳ್ಬಿಡಿ. ರಾಗಿಣಿ ಮೇಡಮ್ ಜೊತೆ ನಾನು ರೋಲ್ ಮಾಡಿಲ್ಲ, ಸಣ್ಣದೊಂದು ಡ್ಯಾನ್ಸ್ ಮಾಡಿದ್ದೀನಿ. ನಂದು ಒಂದು ಸಣ್ಣ ಡ್ಯಾನ್ಸ್ ಇದೆ ಅವ್ರ ಜೊತೆ. ಸೊ ಭಾರಿ ಖುಷಿಯಾಗುತ್ತೆ. ಸೊ ನಾವೆಲ್ಲ ಊರಲ್ಲಿ ಕೂತ್ಕೊಂಡು ಟಿ ವಿನಲ್ಲಿ ನೋಡ್ತಿದ್ದಂತಹ ಒಂದು ದೊಡ್ಡ ಸ್ಟಾರ್ ಸೆಲೆಬ್ರಿಟಿ ಅವ್ರ ಜೊತೆ ಒಂದು ಡ್ಯಾನ್ಸು ಶೇರ್ ಮಾಡಿದ್ವಿ. ಅವ್ರ ಸಿನಿಮಾದಲ್ಲೂ ನಾನು ಆ್ಯಕ್ಟ್ ಮಾಡಿದ್ದೀನಿ ಅಂದಾಗ ತುಂಬ ಖುಷಿ ಆಗುತ್ತೆ. ಸೊ ಹಾಗಾಗಿ ಮೇಡಮ್ ನೋಡಬೇಕು ಅಂತ ಆಸೆ ಐತೆ. ಯಾಕೋ ಮೇಡಮ್ ಇವತ್ತು ಬಂದಿಲ್ಲ. ಮುಂದಿನ ಪ್ರಮೋಷನ್ಸಲ್ಲಿ ಖಂಡಿತ ಮೇಡಮ್ನ ನೋಡ್ತೀನಿ. ಭಾರಿ ಖುಷಿ ಆಗುತ್ತೆ. ಮೇಡಮ್ಗೂ ನಾವಂದರೆ ಇಷ್ಟ, ಖುಷಿ ಆಗುತ್ತೆ. ತಪಸ್ವಿ ಅವ್ರ ಜೊತೆ ಮಾಡಿದ್ರಲ್ಲ ಡ್ಯಾನ್ಸ್, ಖುಷಿ ಸಿಗ್ತಾ? ತಪಸ್ವಿ ಅವ್ರು ಫುಲ್ ಫೀಲ್ ಆಯ್ತಾ? ಫುಲ್ ಫೀಲ್ ಆಯಿತು, ಖುಷಿ ಆಯಿತು. ಆಮೇಲೆ ಸಿನಿಮಾ ತುಂಬ ಚೆನ್ನಾಗಿದೆ. ಅದೊಂದೇ ಅಂತಲ್ಲ, ಕಂಟೆಂಟ್ ತುಂಬ ಚೆನ್ನಾಗಿದೆ ಪಿಕ್ಚರು. ಆ ಸಿನಿಮಾದಲ್ಲಿ ನಾನೊಂದು ಒಳ್ಳೆ ಪಾತ್ರ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಖುಷಿ ಆಗುತ್ತೆ. ತುಂಬ ಅದ್ಭುತವಾಗಿದೆ ಪಿಕ್ಚರು, ತುಂಬ ಚೆನ್ನಾಗಿ ಮೂಡ್ ಬಂದಿದೆ, ಖುಷಿಯಾಗುತ್ತೆ. ಮುಂದಿನ ದಿನದಲ್ಲಿ ಕನ್ನಡದ ಜನತೆಗೆ ಒಂದು 100% ಎಂಟರ್ಟೈನ್ಮೆಂಟ್ ಕೊಡೋದ್ರಲ್ಲಿ ಯಾವುದೇ ರೀತಿ ಮೋಸ ಆಗಲ್ಲ. ನೀವು ಕೊಟ್ಟಂಥ ದುಡ್ಡಿಗೆ 100% ಎಂಟರ್ಟೈನ್ಮೆಂಟ್ ಸಿಕ್ಕೇ ಸಿಗುತ್ತೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಗಜರಾಮ ಪಿಕ್ಚರ್ನ ನೋಡಿ. ಥ್ಯಾಂಕ್ ಯು, ಧನ್ಯವಾದಗಳು.
ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಸಿನಿಮಾ? ಮೇಡಮ್ ಸಿನಿಮಾಗಳು ಬರ್ತಾ ಇದೆ. ಈಗ ರೀಸೆಂಟ್ಲಿ ಅನೌನ್ಸ್ಮೆಂಟ್ ಆಗುತ್ತೆ ಸಿನಿಮಾಗಳು, ದೊಡ್ಡ ದೊಡ್ಡ ಸಿನಿಮಾಗಳೇ ಅನೌನ್ಸ್ಮೆಂಟ್ ಆಗುತ್ತೆ. 2025ರಲ್ಲಿ ಎಲ್ಲೋ ಒಂದು ಕಡೆ ಹೊಸ ಹೊಸ ಸಿನಿಮಾಗಳ ಒಂದು ಕನಸು ನನಗೆ ಬರ್ತಾ ಇದೆ. ಎಲ್ಲೋ ಮನಸ್ಸಿನಲ್ಲಿ ಒಂದು ಚಿಗುರಿದ ಕನಸು ಮೂಡ್ತಾ ಇದೆ. ಹೊಸ ಹೊಸ ಸಿನಿಮಾಗಳು ಬರ್ತಾಯಿದೆ, ಖುಷಿ ಆಗುತ್ತೆ. ಸಿನಿಮಾಗಳೆಲ್ಲ ಕೇಳ್ತಾ ಇದ್ವಿ. ಎಲ್ಲೋ ಒಂದು ಕಡೆ ನಾವು ಗಿಚ್ಚಿ ಗಿಲಿಗಿಲಿ, ಅದಾದಮೇಲೆ ಮಜಾ ಟಾಕೀಸು ಇದ್ರ ಕಡೆನೇ ಬ್ಯುಸಿಯಾಗಿದ್ವಿ. ಸೊ ಈಗ ಮಜಾ ಟಾಕೀಸ್ ಜೊತೆನೇ ಹೊಸ ಒಳ್ಳೊಳ್ಳೆ ಸಿನಿಮಾ ಆಫರ್ಗಳು ಬರ್ತಾ ಇದೆ. ಸೊ ಖಂಡಿತವಾಗ್ಲೂ ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡೋದ್ರಲ್ಲಿ ಯಾವುದೇ ಒಂದು ಮೋಸ ಇಲ್ಲ ಮೇಡಮ್. ಖಂಡಿತ ಕೊಡ್ತೀನಿ ಎಂಟರ್ಟೈನ್ಮೆಂಟು. ನಂಗೆ ಯಾಕೋ ತುಕಾಲಿ ಸಂತೋಷ್ ಅವರು ಆ್ಯಕ್ಟಿಂಗ್ ಜೊತೆಗೆ ಸ್ಕ್ರಿಪ್ಟ್ ರೈಟಿಂಗು ಮಾಡ್ತಾರೆ ಅನಿಸಿದೆ. ಬಿಕಾಸ್ ಕನಸು, ಸೊಗಸು, ಚಿಗುರು ಏನೇನೋ ಹೇಳ್ತಾ ಇದ್ದೀರಾ. ಇಲ್ಲ ಮೇಡಮ್, ಖಂಡಿತ ಬೇಸಿಕಲಿ ನಾನು ಸ್ಕ್ರಿಪ್ಟ್ ರೈಟ್ರೆ. ನಾವು ಬಂದಿದ್ದ ಕೆಲಸಕ್ಕೆಲ್ಲ ನಿಮ್ಮ ಮಾಧ್ಯಮದಲ್ಲೇ ಕೆಲಸ ಮಾಡಿದ್ದೀವಿ. ತುಂಬ ಮೀಡಿಯಾಗಳಲ್ಲಿ ನಾನು ಅಸಿಸ್ಟೆಂಟ್ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಆಗೆಲ್ಲ ಕೆಲಸ ಮಾಡಿದ್ದೀವಿ. ತುಂಬ ಚಾನಲ್ಗಳಲ್ಲಿ ಕೆಲಸ ಮಾಡಿದ್ದೀನಿ. ಅದಾದಮೇಲೆ ನಾವು ಎಂಟರ್ಟೈನ್ಮೆಂಟ್ ಫೀಲ್ಡಿಗೆ ಬಂದಿದ್ದು. ಜೀವನಕ್ಕೆ ಅಂತ ಬಂದಾಗ ಫಸ್ಟ್ ಸಿಗೋದೇ ಬರವಣಿಗೆ. ಕಲಾವಿದರಿಗೆ ಯಾವಾಗಲೂ ನೇರ ಅವಕಾಶಗಳು ಸಿಕ್ಬಿಡಲ್ಲ, ಸೆಲೆಬ್ರಿಟಿಗಳಾಗೋಕ್ಕೆ ಅಥವಾ ಸಿನಿಮಾದಲ್ಲಿ ಅವಕಾಶಕ್ಕೆ ಆ್ಯಕ್ಟ್ ಮಾಡೋದಕ್ಕೆ. ಸೊ ಫಸ್ಟ್ ನಾವು ಬಂದ ತಕ್ಷಣ ಬೆಂಗಳೂರಿಗೆ ಸಿಗೋದೆ ಒಂದು ರೈಟಿಂಗು, ಒಂದು ಅಸಿಸ್ಟೆಂಟ್ ಕೆಲಸ, ಅಸೋಸಿಯೇಟ್ ಡೈರೆಕ್ಟ್ರು, ಅಸಿಸ್ಟೆಂಟ್ ಡೈರೆಕ್ಟ್ರು. ಸೊ ಈ ಥರ ಎಲ್ಲ ಸಿಗುತ್ತೆ. ಸೊ ಅದನ್ನೆಲ್ಲ ದಾಟ್ಕೊಂಡು ನಾವು ಇಲ್ಲಿಗೆ ಬಂದಿದ್ದೀವಿ. ಸೊ ಖಂಡಿತ ಮುಂದಿನ ದಿನಗಳಲ್ಲಿ ಅದೊಂದು ಅವಕಾಶ ಸಿಕ್ಕಿದ್ರೆ ಮಾಡೇ ಬಿಡೋಣ ಮೇಡಮ್. ಇನ್ನು ನಮ್ಮ ಕನ್ನಡ ಚಿತ್ರರಂಗ ಒಂದು ನೆಕ್ಸ್ಟ್ ಸ್ಟೆಪ್ ಬೆಳವಣಿಗೆ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು. ಬಿಕಾಸ್ ಸಾಲು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ, ಒಳ್ಳೆ ಯಶಸ್ಸು ಕೂಡ ಕಾಣ್ತಾ ಇದ್ದೀವಿ. ಅದ್ರ ಜೊತೆಗೆ ಸುದೀಪ್ ಅವ್ರಿಗೆ ಸ್ಟೇಟ್ ಅವಾರ್ಡ್ ಕೂಡ ಸಿಕ್ತು ಪೈಲ್ವಾನ್ ಮೂವಿಗೆ. ಶಿವಣ್ಣ ಅವರು ಅಮೆರಿಕಕ್ಕೆ ಹೋಗಿ ವಾಪಸ್ ಬಂದು ರೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲ ಬೆಳವಣಿಗೆಗಳ ಬಗ್ಗೆ ಏನು ಹೇಳ್ತೀರಾ? ಶಿವಣ್ಣ ಅವ್ರನ್ನ ಮೀಟ್ ಮಾಡಿದ್ರಾ? ಕಿಚ್ಚ ಸುದೀಪ್ ಅವ್ರಿಗೆ ವಿಶ್ ಮಾಡಿದ್ರಾ? ಮೇಡಮ್, ಶಿವಣ್ಣ ಅವ್ರನ್ನ ಮೀಟ್ ಮಾಡಿಲ್ಲ. ಅಣ್ಣ ಒಂಥರ ಅದೊಂಥರ ಗೋಲ್ಡ್ ಮೇಡಮ್. ಅವ್ರ ಜೊತೆ ಸಿನಿಮಾ ಮಾಡಿದ್ದೀನಿ. ನಾವು ಮಾಡಿದಾಗ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ. ಶಿವಣ್ಣ ಅವ್ರ ದೊಡ್ಡ ಅಭಿಮಾನಿ. ನಾನು ಓದ್ ಕಡೆ ಎಲ್ಲ ಶಿವಣ್ಣ ಅವ್ರದ್ದು ಮಿಮಿಕ್ರಿ ಎಲ್ಲ ಮಾಡ್ತಾಯಿರ್ತೀನಿ. ಸೊ ಅವ್ರದ್ದು ಚೆನ್ನಾಗಿ ನನಗೆ ಅವ್ರಂದ್ರೆ ಭಾರಿ ಇಷ್ಟ. ನನಗೆ ಅವ್ರದ್ದು ಸಿನಿಮಾಗಳೆಲ್ಲ ಸಿಕ್ಕಾಪಟ್ಟೆ ಒಂದು 10 ಸರಿ ನೋಡ್ಬಿಟ್ಟಿದ್ದೀವಿ. ಮನೇಲಿ ಟೇಪ್ ರಿಕಾರ್ಡರ್ ಇದ್ದಾಗ ಬರೀ ಆಡಿಯೋ ಬರೋದಲ್ಲ, ಆಡಿಯೋದು ತುಂಬ ಸಲ ನೋಡಿದ್ದೀವಿ. ನಂಗೆ ಶಿವಣ್ಣ ಅವ್ರು ತುಂಬ ಇಷ್ಟ. ಅವ್ರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ಸದಾಕಾಲ ನಗ್ನಗ್ತಾರಂಗೆ ಮಾಡಿ, ಇನ್ನೊಂದಷ್ಟು ಪಿಕ್ಚರ್ ಸಕ್ಸಸ್ ಆಗಂಗೆ ಮಾಡಿ, ಸಿನಿಮಾದಲ್ಲಿ ಇನ್ನೂ ದೊಡ್ಡ ಸಾಧನೆ ಮಾಡಲಿ ಅವರು ಅನ್ನೋದೇ ನಮ್ಮ ಆಸೆ. ಆ ಭಗವಂತ ಅಷ್ಟು ಶಕ್ತಿ ಅವ್ರಿಗೆ ಕೊಡಲಿ ನಮ್ಮ ಶಿವಣ್ಣಂಗೆ. ಅವ್ರಿಗೆ ಒಳ್ಳೇದಾಗಲಿ, ಶಿವಣ್ಣ ಅವ್ರಿಗೆ ಒಳ್ಳೇದಾಗಲಿ ಮೇಡಮ್. ಆಮೇಲೆ ನಮ್ಮ ಸುದೀಪ್ ಅಣ್ಣ ಯಾವಾಗಲೂ ನಮ್ಮನ್ನ ಏನೋ ತುಕಾಲಿ ಹೆಂಗಿದೆಯೋ, ಏನು ಮಾಡ್ತಾಯಿದೆಯೋ ಅಂತೆಲ್ಲ ಕೇಳ್ತಾರೆ. ಅಂಥ ಒಳ್ಳೆ ಮನಸ್ಸಿರೋ ವ್ಯಕ್ತಿ ನಮ್ಮ ಸುದೀಪಣ್ಣ ಯಾವಾಗಲೂ ನಮಗೆ ಒಳ್ಳೆ ಶಕ್ತಿ, ಒಂದು ಧೈರ್ಯ. ಸುದೀಪಣ್ಣನ ನೋಡಿದಾಗಲೇ ಒಂದಷ್ಟು ಖುಷಿ ಆಗ್ಬಿಡ್ತದೆ ನಮಗೆ. ಅವ್ರ ಸಪೋರ್ಟ್ ಯಾವಾಗಲೂ ನಮ್ಗೆ ಇದ್ದೇ ಇರ್ತದೆ. ಸುದೀಪಣ್ಣ ನಾವು ಜಾಸ್ತಿ ಇಷ್ಟಪಡ್ತೀವಿ. ಅವರು ನಟನೆಯಲ್ಲಿ ದೊಡ್ಡ ರಾಕ್ಷಸ ಮೇಡಮ್. ನಟನೆ ಅಂದರೆ ಸಾಕು, ಅದೊಂಥರ ಸುದೀಪಣ್ಣ. ನೋಡಿದ್ರಲ್ಲ ಮ್ಯಾಕ್ಸಲ್ಲಿ ಹೆಂಗೆ ಮಾಡಿದ್ದಾರೆ ಅಂತ. ಸುದೀಪಣ್ಣಗೆ ನಾವು ಯಾವಾಗಲೂ ಚಿರಋಣಿಯಾಗಿರ್ತೀವಿ. ಯಾಕೆಂದರೆ ನಮ್ಮ ಲೈಫು ಈ ಮಟ್ಟಿಗೆ ಬರೋ ಕಾರಣವೇ ಸುದೀಪಣ್ಣ ಕೊಟ್ಟಂಥ ಮಾತುಗಳು, ಅವರು ಕೊಟ್ಟಂಥ ಸಪೋರ್ಟು, ಅವರು ತುಕಾಲಿ ಅಂದಿದ್ದೊಂದಿದು ಅವರು ಅಲ್ಲ. ನಿಜ ನೋಡಿ, ದೊಡ್ಡ ಸ್ಟಾರ್ಗಳ ಜೊತೆ ಬಯಸ್ಕೊಳ್ಳೋಕ್ಕೂ ಒಂದು ಇದಿರಬೇಕು ಅಲ್ವಾ? ಏನಿರಬೇಕು ಸರ್? ಧೈರ್ಯ ಇರಬೇಕು, ಒಂದು ಯೋಗ್ಯತೆ ಅನ್ನೋದಿರ್ಬೇಕು ಬಯಸ್ಕೊಳ್ಳೋಕ್ಕೂ ಅಲ್ವಾ? ನೋಡಿ, ಸುದೀಪಣ್ಣಕ್ಕೆಲ್ಲ ಬಯಸ್ಕೊತೀನಿ ಅಂದರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ಅವ್ರು ನಮ್ಮ ಹೆಸರಿದು ಬೈತಾರೆ ಅಂದರೆ ಅದಕ್ಕಿಂತ ಖುಷಿ ಇನ್ಯಾರಿಗಿದೆ ಅಲ್ವಾ? ಅದು ನಮ್ಮ ಖುಷಿ. ನನಗೆ ಅಣ್ಣ ಯಾವಾಗಲೂ ಹೊತ್ತಲ್ಲೂ ಪ್ರೀತಿಯಿಂದ ಮಾತಾಡಿಸ್ತಾರೆ. ಪ್ರೀತಿಯಿಂದ ಹೆಂಗಿದೆಯೋ ಏನಂತ ಕೇಳ್ತಾರೆ. ಅವ್ರಿಗೂ ಅಷ್ಟೇ ದೇವ್ರು ಒಳ್ಳೇದು ಮಾಡಲಿ, ತುಂಬ ದೊಡ್ಡ ಮಟ್ಟ ಸಾಧನೆ ಮಾಡಲಿ. ಅಣ್ಣ ಎಲ್ಲಿದ್ದರೂ ಚೆನ್ನಾಗಿರಲಿ ಮೇಡಮ್, ಅಷ್ಟೇ. ಇನ್ನು ನೆಕ್ಸ್ಟ್ ಇರೋದಿಲ್ಲ ಸುದೀಪ್ ಅವ್ರು. ಬಿಗ್ ಬಾಸ್ ಸೀಸನ್ 12 ಅವರು ನಿರೂಪಣೆ ಮಾಡೋದಿಲ್ಲ, ಇಲ್ಲಿಗೆ ಎಂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರೇ ಸ್ಪಷ್ಟಪಡಿಸಿದ್ದಾರೆ ಟ್ವೀಟ್ ಮುಖಾಂತರ. ಸೊ ಏನೆಲ್ಲ ಮಿಸ್ ಮಾಡ್ಕೋತಾರೆ ಕಂಟೆಸ್ಟೆಂಟ್ಗಳು? ಇಲ್ಲ, ಮೈಗಳ ಪಕ್ಕ ಮಿಸ್ ಮಾಡ್ಕೋ. ಆ ಥರ ಏನು ಮಿಸ್ ಆಗಲ್ಲ, ಖಂಡಿತವಾಗ್ಲೂ ಮಾಡ್ತಾರೆ ಅನ್ನೋ ಭರವಸೆ ಮೇಲೆ ನಾವು ಇರಬೇಕು. ಮಾಡ್ತಾರೆ ಖಂಡಿತ, ಆ ಭರವಸೆ ಇಟ್ಕೋಬೇಕು. ಯಾವಾಗಲೂ ಅಣ್ಣ ಬಿಟ್ಟೋಗ್ತಾರೆ ಅನ್ನೋ ಮಾತಲ್ಲಿ ನಾವು ಇರಬಾರ್ದು. ಸುದೀಪ್ ಅಣ್ಣ ಮತ್ತೆ ಬಂದು ಬಿಗ್ ಬಾಸ್ 12 ಮಾಡ್ತಾರೆ ಅನ್ನೋ ಭರವಸೆಯಲ್ಲಿ ಇರಬೇಕು. ಟೆಲಿಕಾಸ್ಟ್ ಆಗೋವರೆಗೂ ಭರವಸೆಯಲ್ಲಿ ಇರಬೇಕು. ಸೀಸನ್ 12 ಟೆಲಿಕಾಸ್ಟ್ ಆಗಿದ್ದ ದಿನ ಆಮೇಲೆ ಮಾತಾಡೋಣ. ಅಲ್ಲಿವರೆಗೂ ಸುದೀಪ್ ಅಣ್ಣನೇ ಇರ್ತಾರೆ ಅನ್ನೋದು ಮಾತಲ್ಲೇ ಇರೋಣ. ಏನು ಬೇಕಾದ್ರೂ ಆಗ್ಬೋದು, ಸುದೀಪ್ ಅಣ್ಣನೇ ಬರ್ತಾರೆ ಅನ್ನೋ ಭರವಸೆ, ಆ ಒಂದು ಪ್ರಾರ್ಥನೆ, ಇಷ್ಟು ಕೋಟ್ಯಾಂತರ ಜನಗಳ ಅಭಿಮಾನ, ಪ್ರೀತಿ ಮತ್ತೆ ವಾಪಸ್ ಕರ್ಕೊಂಬರ್ಬೋದು ಅಲ್ವಾ? 12ವರೆಗೂ ಕಾಯೋಣ ಅಷ್ಟೇ ಮೇಡಮ್. ಥ್ಯಾಂಕ್ ಯು. ಫೈನಲಿ ನಿಮ್ಮ ಪ್ರೀತಿಯ ಶಿವಣ್ಣ ಅವರಿಗೋಸ್ಕರ ಮನೆಯಲ್ಲಿ ಆರಾಮಾಗಿ ರೆಸ್ಟ್ ಮಾಡ್ತಾ ಇರ್ತಾರೆ, ನೋಡ್ಬೋದೇನೋ ಒಂದು ಡೈಲಾಗು. ತಾಯಣ ಹೊಡೆಯಲ್ಲ ಬೇಡ, ಯೋಚನೆ ಮಾಡಿ ಟೈಮ್ ಕೊಡ್ತೀನಿ. ಬೇಡ ಮೇಡಮ್, ಅಣ್ಣ ಚೆನ್ನಾಗಿರಲಿ. ಆಮೇಲೆ ನಾನೇನೋ ತಪ್ಪು ಮಿಮಿಕ್ರಿ ಮಾಡಿ, ಆಮೇಲೆ ನಾವು ಪರ್ಫೆಕ್ಟ್ ಮಿಮಿಕ್ರಿ ಆರ್ಟಿಸ್ಟ್ ಅಲ್ಲ. ಅದೇ ಖುಷಿ ಕೊಡುತ್ತೆ. ಇಲ್ಲ ಬೇಡ ಒಂದು
ಅದೇನೋ ತಪ್ಪು ಪಡೆದ್ಬಿಟ್ಟೆ ಆಮೇಲೆ ನಾನು ಕರ್ನಾಟಕದ ಜನ ಎಲ್ಲೇ ಇರಲಿ ಹೇಗೆ ಇರಲಿ ಆರೋಗ್ಯವಾಗಿರಬೇಕು. ನಾನು ಯಾವಾಗಲೂ ನಿಮ್ಮ ಯೋಗಕ್ಷೇಮನೆ ನಾನು ವಿಚಾರಿಸೋದಕ್ಕೆ ಇಷ್ಟಪಡ್ತೀನಿ. ಹಾಯ್ ಬರ್ಕಯ್ಯ ಇನ್ಮೇಲಿದ್ದ ಸಿನಿಮಾ ಇಂಡಸ್ಟ್ರಿ ನಮ್ಮ ಕರ್ನಾಟಕದವ್ರದೆಯ ಗೊತ್ತಾಯ್ತಾ? ಎಲ್ಲಿ ತಪ್ಪಾಯ್ತು, ಸೂಪರ್ ಆಗಾಯ್ತು, ಮಸ್ತ್. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ಹಾಗೆ ನಿಮ್ಮ ಗಜರಾಮ ಸಿನಿಮಾಗೆ ಆಲ್ ದ ವೆರಿ ಬೆಸ್ಟ್. ಒಳ್ಳೆ ಯಶಸ್ಸನ್ನು ಕಾಣಲಿ, ಸಾಕಷ್ಟು ಪ್ರಾಜೆಕ್ಟ್ಸ್ ಮುಖಾಂತರ ನಮ್ಮನ್ನು ರಂಜಿಸಿ ಅಂತ ಹೇಳ್ತಾ ಧನ್ಯವಾದ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇದಿಷ್ಟು ತುಕಾಲಿ ಸಂತೋಷ್ ಅವರ ಮಾತಾಗಿತ್ತು ಅಂತ ಹೇಳ್ತಾ, ಗಜರಾಮ ಫೆಬ್ರವರಿ 7ಗೆ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಮೂವಿ ನೋಡಿ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.